Welcome everyone. Today we are going to discuss what is the management with the help of different definitions given by various popular management gurus, and thereafter we are going to learn the importance of management. One of the oldest and very simple definition of management is given by Mary Parker Follett. It's a management is the art of getting things done through the other people. This definition does not give the clear meaning of management. It doesn't clearly define what is the management, because it is highlighting only getting the work done by the other people, and it does not highlight what is the manager is doing, right? And another author is a Henry Fayol. To manage is to forecast and plan, to organize, to command, to coordinate, and to control. Here, the Henry Fayol highlights what is the management. It is a forecast and to plan. The manager have to forecast what will happen in the future and what have to be happen in the future. ಏನಾಗಬೇಕು ಅಥವಾ ಏನಾಗಲಿಕ್ಕಿದೆ ಅದನ್ನು ಫೋರ್ಕಾಸ್ಟ್ ಮಾಡಿಕೊಳ್ಬೇಕು, ಈಗಲೇ ಮುಂದಾಲೋಚನೆ ಮಾಡಿಕೊಳ್ಬೇಕು. ಆ್ಯಂಡ್ ಫಾರ್ ದ್ಯಾಟ್ ಯು ಹ್ಯಾವ್ ಟು ಪ್ಲ್ಯಾನ್. ಏನು ಅದಕ್ಕೆ ಪೂರಕವಾಗಿ ಮಾಡಬೇಕು ಅನ್ನೋ ಬಗ್ಗೆ ಅದರ ಬಗ್ಗೆ ಪ್ಲ್ಯಾನ್ ಮಾಡಿಕೊಳ್ಬೇಕು. ಆ್ಯಂಡ್ ಟು ಆರ್ಗನೈಸ್, ಅದನ್ನು ಹೇಗೆ ನಿಭಾಯಿಸಬೇಕು ಅನ್ನೋದ್ರ ಬಗ್ಗೆ ಆರ್ಗನೈಸಿಂಗ್ ಮಾಡಿಕೊಳ್ಬೇಕು. ಅದನ್ನು ವ್ಯವಸ್ಥೆ ಮಾಡಿಕೊಳ್ಬೇಕು. ಅದಕ್ಕೆ ತಕ್ಕಂಥ ವ್ಯವಸ್ಥೆಗಳನ್ನು ಆರ್ಗನೈಸ್ ಮಾಡಿಕೊಳ್ಬೇಕು. ಮೆನ್ ಇರ್ಬೋದು, ಮೆಟೀರಿಯಲ್ ಇರ್ಬೋದು, ಮೆಷಿನರಿ ಇರ್ಬೋದು, ಏನೆಲ್ಲ ಬೇಕು ಅದನ್ನೆಲ್ಲ ಆರ್ಗನೈಸ್ ಮಾಡಿಕೊಳ್ಬೇಕು. ಟು ಕಮಾಂಡ್, ಯಾರು ಯಾವ ಕೆಲಸವನ್ನು ಮಾಡಬೇಕು ಅದನ್ನು ನಿರ್ದೇಶಿಸಬೇಕು, ಕಮಾಂಡ್ ಮಾಡಬೇಕು. ಆ್ಯಂಡ್ ಟು ಕೋಆರ್ಡಿನೇಟ್ ವಿತ್ ದ ಡಿಫರೆಂಟ್ ಪರ್ಸನ್ಸ್ ಆರ್ ದ ಡಿಫರೆಂಟ್ ಥಿಂಗ್ಸ್ ಆಫ್ ದ್ಯಾಟ್ ಆರ್ಗನೈಸೇಷನ್. ಮೇ ಬಿ ಇಟ್ಸ್ ಅ ಮೆನ್ ಆರ್ ಮೆಟೀರಿಯಲ್ ಆರ್ ಮೆಷಿನರಿ. ಅದನ್ನು ಕೋಆರ್ಡಿನೇಟ್ ಮಾಡಬೇಕು. ಯಾವ ಮೆನ್ ಯಾವ ಮಿಷಿನರಿನ ಹ್ಯಾಂಡಲ್ ಮಾಡಬೇಕು, ಯಾವ ಮೆಟೀರಿಯಲನ್ನು ಯಾವ ಮೆನ್ ಹ್ಯಾಂಡಲ್ ಮಾಡಬೇಕು ಅನ್ನೋಂಥದ್ದನ್ನು ಕೋಆರ್ಡಿನೇಟ್ ಮಾಡಬೇಕು. ಆ್ಯಂಡ್ ಟು ಕಂಟ್ರೋಲ್, ಅದನ್ನು ನಿಭಾಯಿಸಬೇಕು, ಅದನ್ನು ನಿಯಂತ್ರಿಸಬೇಕು. ಇಲ್ಲಂತಿದ್ರೆ ಅದು ಮ್ಯಾನೇಜರ್ನ ಕೈ ತಪ್ಪಿ ಅನಿಶ್ಚಿತತೆಯಿಂದ ಕೂಡಿರ್ತದೆ ಅನ್ನೋಂಥದ್ದನ್ನು ಹೆನ್ರಿ ಫಯಲ್ ಹೈಲೈಟ್ ಮಾಡ್ತಾರೆ. ಅನದರ್ ಆಥರ್, ಲಾರೆನ್ಸ್ ಎ ಆ್ಯಪ್ಲೆ. ಮ್ಯಾನೇಜ್ಮೆಂಟ್ ಈಸ್ ದ ಡೆವಲಪ್ಮೆಂಟ್ ಆಫ್ ಪೀಪಲ್ ಆ್ಯಂಡ್ ನಾಟ್ ದ ಡೈರೆಕ್ಷನ್ ಆಫ್ ಥಿಂಗ್ಸ್. Management is personal administration. See here, by observing all these three definitions, this definition gives the different meaning. What is that meaning? Management is the development of the people and not the direction of the things. ಇಲ್ಲಿ ಲಾರೆನ್ಸ್ ಆ್ಯಪ್ಲಿ ಏನು ಹೇಳ್ತಾರೆ, ಮ್ಯಾನೇಜ್ಮೆಂಟ್ ಈಸ್ ದ ಡೆವಲಪ್ಮೆಂಟ್ ಆಫ್ ಪೀಪಲ್. ಜನರ ಅಭಿವೃದ್ಧಿ ಮಾಡುವಂಥದ್ದು ಮ್ಯಾನೇಜ್ಮೆಂಟ್ ಆಗ್ತದೆ. ಆ್ಯಂಡ್ ನಾಟ್ ದ ಮೆಟೀರಿಯಲ್. ಇಲ್ಲಿ ಮೆಟೀರಿಯಲ್ಸ್ ಆಗಿರ್ಬೋದು ಅಥವಾ ಮೆಷಿನರಿಗಳು ಬರೋದಿಲ್ಲ ಅಥವಾ ಥಿಂಗ್ಸ್ಗಳು ಬರೋದಿಲ್ಲ, ವ್ಯಕ್ತಿಗಳಿಗೆ ಸಂಬಂಧಪಟ್ಟಂತಹ ವಿಷಯ ಆಗಿದೆ. ಮ್ಯಾನೇಜ್ಮೆಂಟ್ ಈಸ್ ದ ಪರ್ಸನಲ್ ಅಡ್ಮಿನಿಸ್ಟ್ರೇಷನ್. ಒಂದು ಆರ್ಗನೈಸೇಷನ್ನಲ್ಲಿರುವಂಥ ವ್ಯಕ್ತಿಗಳನ್ನು ಅಥವಾ ಹ್ಯೂಮನ್ ಬೀಯಿಂಗ್ಗಳನ್ನು ಹೇಗೆ ಅಡ್ಮಿನಿಸ್ಟ್ರೇಟ್ ಮಾಡ್ತೀರಿ ಅಥವಾ ಹೇಗೆ ಅದನ್ನು ನಿಭಾಯಿಸ್ತೀರಿ, ಅದನ್ನು ಮ್ಯಾನೇಜ್ಮೆಂಟ್ ಅಂತೇಳಿ ಕರಿತೇವೆ ಅಂತೇಳಿ ಆ್ಯಪ್ಲಿ ಹೇಳ್ತಾರೆ. Management is a vast subject. We need to understand with the different definitions. So I'm interested to add one more definition. It's given by Frederick W. Taylor, or in short F.W. Taylor. Management is the art of knowing what to do, when to do, and see that it is done in the best and cheapest way. Here Taylor adds that it's the art of knowing what to do. ಯಾವ ಕೆಲಸವನ್ನು ಮಾಡಬೇಕು ಅನ್ನೋಂಥದ್ದನ್ನು ತಿಳ್ಕೊಳ್ಳುವಂಥ ಒಂದು ಕಲೆ ಅಥವಾ ಅದೊಂದು ಶೈಲಿ. ಆ್ಯಂಡ್ ವೆನ್ ಟು ಡೂ, ಅದನ್ನು ಯಾವಾಗ ಮಾಡಬೇಕು ಅನ್ನೋಂಥದ್ದನ್ನು ಕೂಡ ತಿಳ್ಕೊಳ್ಬೇಕು. ಆ್ಯಂಡ್ ಸಿ ದ್ಯಾಟ್ ಇಟ್ ಈಸ್ ಡನ್, ಯಾವುದನ್ನು ನಾವು ಮಾಡಬೇಕು ಅಂತೇಳಿ ಆಲೋಚನೆ ಮಾಡಿದ್ದೇವೆ ಅದನ್ನು ಮಾಡಿದ್ದೇವೆ ಅನ್ನೋಂಥದ್ದನ್ನು ತಿಳ್ಕೊಳ್ಬೇಕು. ಆ್ಯಂಡ್ ಇಟ್ ಈಸ್ ಡನ್ ಇನ್ ದ ಬೆಸ್ಟ್ ಆ್ಯಂಡ್ ದ ಚೀಪೆಸ್ಟ್ ವೇ ಆರ್ ಇನ್ ದ ಆಪ್ಟಿಮಮ್ ವೇ. ಅದನ್ನು ಒಂದು ಬೆಸ್ಟ್, ದ ಆಲ್ಟರ್ನೇಟಿವ್ ಬೆಸ್ಟ್, ಬೇರೆ ಬೇರೆ ಆಲ್ಟರ್ನೇಟಿವ್ಸ್ಗಳನ್ನು ಇಟ್ಟುಕೊಂಡು ಅದರಲ್ಲಿ ಒಂದು ಬೆಸ್ಟ್ ಯಾವುದಿದೆ ಆ ಬೆಸ್ಟ್
ಚಾಯ್ಸ್ ಮೂಲಕ ಅಥವಾ ಆ ಬೆಸ್ಟ್ ರೂಟ್ನ ಮೂಲಕ ಅಥವಾ ದಾರಿಯ ಮೂಲಕ ನಾವು ಅದನ್ನು ಸಾಧಿಸಿದ್ದೇವೆ. ಅದರಿಂದಾಗಿ ಹೆಚ್ಚಿನ ಉಳಿತಾಯ ಮಾಡಿದ್ದೇವೆ, ಆರ್ಗನೈಸೇಷನ್ಗೆ ಹೆಚ್ಚಿನ ಉಳಿತಾಯವನ್ನು ಮಾಡಿದ್ದೇವೆ ಅನ್ನೋಂಥದ್ದನ್ನು ಕಂಡುಕೊಳ್ಬೇಕು ಅನ್ನೋಂಥದ್ದನ್ನು ಟೇಲರ್ ಹೇಳ್ತಾರೆ. ಆ್ಯಂಡ್ by these definitions we can come to know that management is a process of planning, decision making, organizing, leading, motivation and controlling the human resources, financial, physical and information resources of an organization to reach its goals efficiently and effectively. ಇದು ಮ್ಯಾನೇಜ್ಮೆಂಟ್ ಒಂದು ಕ್ಲಿಯರ್ ಮೀನಿಂಗನ್ನು ಹೇಳ್ತದೆ. ಮ್ಯಾನೇಜ್ಮೆಂಟ್ ಈಸ್ ಅ ಪ್ರೋಸೆಸ್ ಆಫ್ ಪ್ಲ್ಯಾನಿಂಗ್, ಪ್ಲ್ಯಾನ್ ಮಾಡುವಂಥದ್ದು. ಯಾವುದೇ ಕೆಲಸವನ್ನು ಮಾಡಬೇಕು ಅಂತಿದ್ರೆ ಫಸ್ಟಿಗೆ ಪ್ಲ್ಯಾನ್ ಮಾಡ್ಕೊಳ್ಬೇಕು. ಯಾವ ರೀತಿಯ ಮನೆಯನ್ನು ಕಟ್ಟಬೇಕು, ನಾವು ಫಸ್ಟ್ ಏನು ಮಾಡ್ತೇವೆ, ಪ್ಲ್ಯಾನ್ ಮಾಡ್ತೇವೆ. ಹೇಗಿರಬೇಕು ನಮ್ಮ ಮನೆ, ಹೇಗಿರಬೇಕು, ಅಡಿಗೆ ಮನೆ ಎಲ್ಲಿರಬೇಕು, ಹಾಲ್ ಎಲ್ಲಿರಬೇಕು, ಮತ್ತು ಮಾಸ್ಟರ್ ಬೆಡ್ರೂಮ್ ಎಲ್ಲಿರಬೇಕು, ಟಾಯ್ಲೆಟ್ ಎಲ್ಲಿರಬೇಕು, ಈ ಸ್ಟೋರ್ ರೂಮ್ ಎಲ್ಲಿರಬೇಕು, ದೇವರ ಕೋಣೆಯಲ್ಲಿರಬೇಕು, ಇದನ್ನೆಲ್ಲ ನಾವು ಫಸ್ಟಿಗೆ ಪ್ಲ್ಯಾನ್ ಮಾಡ್ಕೊಳ್ತೇವೆ. ಮ್ಯಾನೇಜ್ಮೆಂಟ್ ಇಸ್ ದ ಪ್ರೊಸೆಸ್ ಆಫ್ ಪ್ಲ್ಯಾನಿಂಗ್. ನಾವು ಮನೆ ಕಟ್ಟಬೇಕು ಅಂತ ಅಂದ ಕೂಡಲೇ ಹೋಗಿ ಡೈರೆಕ್ಟಾಗಿ ಮನೆ ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡೋದಿಲ್ಲ, ಅಡಿಪಾಯ ಹಾಕಲಿಕ್ಕೆ ಸ್ಟಾರ್ಟ್ ಮಾಡೋದಿಲ್ಲ. ಫಸ್ಟಿಗೆ ಏನು ಮಾಡ್ತೇವೆ, ಪ್ಲ್ಯಾನ್ ಮಾಡ್ತೇವೆ. ಸೊ ಹಿಯರ್ ಇಸ್ ಅ ಪ್ರೊಸೆಸ್ ಆಫ್ ಪ್ಲ್ಯಾನಿಂಗ್. ಪ್ಲ್ಯಾನಿಂಗ್ ಆಯಿತು, ವಾಟ್ ನೆಕ್ಸ್ಟ್? ಇಟ್ ಇಸ್ ಡಿಸಿಷನ್ ಮೇಕಿಂಗ್. ಪ್ಲ್ಯಾನಿಂಗ್ ಮಾಡಿದ್ದೇವೆ, ನೆಕ್ಸ್ಟ್ ಡಿಸಿಷನ್ ಮೇಕಿಂಗ್. ಈಗ ಪ್ಲ್ಯಾನ್ ರೆಡಿ ಆಗಿದೆ, ನೆಕ್ಸ್ಟ್ ಏನು ಮಾಡಬೇಕು, ಆ ಡಿಸಿಷನ್ ಮೇಕಿಂಗ್ ಮಾಡುವಂಥ ಪ್ರೊಸೆಸ್ ಆಗಿರ್ತದೆ. ಆ್ಯಂಡ್ ಆರ್ಗನೈಸಿಂಗ್. ಡಿಸಿಷನ್ ಮೇಕಿಂಗ್ ಅಂದರೆ ಏನು, ಯಾರನ್ನು ಈ ಮನೆ ಕಟ್ಟಲಿಕ್ಕೆ ಒಪ್ಪಿಸಬೇಕು, ಮೇಸ್ತ್ರಿ ಆಗಿರಬೇಕು, ಕಾರ್ಪೆಂಟ್ರ್ ಯಾರಾಗಿರಬೇಕು, ಪ್ಲಂಬರ್ ಯಾರಾಗಿರಬೇಕು, ಪೇಂಟಿಂಗಿಗೆ ಯಾರು ಬರಬೇಕು, ಇದನ್ನು ನಾವು ಡಿಸಿಷನ್ ತಗೊಳ್ತೇವೆ. ಮತ್ತು ಎಷ್ಟು ದುಡ್ಡನ್ನು ನಾವು ರೆಡಿ ಮಾಡಬೇಕು. ಆ್ಯಂಡ್ ಆರ್ಗನೈಸಿಂಗ್, ನಾವು ಈಗೇನು ಮಾಡ್ತೇವೆ, ಇಂಥವರನ್ನು ಡಿಸಿಷನ್ ತೊಗೊಂಡಿದ್ದೇವೆ, ಇಂಥವರನ್ನೇ ನಾವು ಮೇಸ್ತ್ರಿಯಾಗಿ ಅಪಾಯಿಂಟ್ ಮಾಡ್ತೇವೆ, ಅಥವಾ ಇಂಥವರನ್ನೇ ಪೇಂಟಿಂಗಿಗೆ ಕರಿತೇವೆ, ಅಥವಾ ಇಂಥವರೇ ಪ್ಲಂಬರ್ ಆಗಬೇಕು, ಅಥವಾ ಇಂಥವರೇ ಎಲೆಕ್ಟ್ರಿಷಿಯನ್ ಆಗಬೇಕು ಅಂತೇಳಿ ನಾವು ಆಲೋಚಿಸ್ತೇವೆ, ಅಥವಾ ಇಂಥವರೇ ಇಂಜಿನಿಯರ್ ಆಗಬೇಕು ಅಂತೇಳಿ ಡಿಸಿಷನ್ ತಗೊಳ್ತೇವೆ. ನೆಕ್ಸ್ಟ್ ಅವರನ್ನು ಅಪ್ರೋಚ್ ಆಗುವಂಥದ್ದು, ಅವ್ರನ್ನ ಆರ್ಗನೈಸ್ ಆಗುವಂಥದ್ದು. ನೀವು ರೆಡಿ ಇದ್ದೀರಾ, ನನ್ನಲ್ಲಿ ಎಷ್ಟು ದುಡ್ಡು ಇದೆಯಾ, ನನ್ನ ಬ್ಯಾಂಕಲ್ಲಿ ಎಷ್ಟು ದುಡ್ಡು ಇದೆಯಾ, ಆರ್ಗನೈಸ್ ಮಾಡುತ್ತೇವೆ, ಮೆಟೀರಿಯಲ್ಗಳನ್ನು ತರ್ತೇವೆ, ಆರ್ಗನೈಸ್ ಮಾಡುವಂಥದ್ದು. ಆ್ಯಂಡ್ ಲೀಡಿಂಗ್, ಅದನ್ನು ಆರ್ಗನೈಸ್ ಮಾಡಿಬಿಟ್ರೆ ಸಾಕಾಗೋದಿಲ್ಲ, ಅದನ್ನು ಲೀಡ್ ಮಾಡಬೇಕು. ಇಲ್ಲ ಅಂತಂದರೆ ಏನು ಮಾಡ್ತಾರೆ, ಈ ಮೇಸ್ತ್ರಿಗಳು ಬಂದು ಈ ಹೊಯ್ಗೆಯನ್ನು, ಸಿಮೆಂಟನ್ನು ಎಲ್ಲ ವೇಸ್ಟ್ ಮಾಡ್ತಾ ಹೋಗ್ತಾರೆ. ನಮಗೆ ಬೇಕಾದಂಥ ಕನಸಿನ ಮನೆ ತಯಾರಾಗೋದಿಲ್ಲ. ಹಾಗೇನು ಮಾಡಬೇಕಾಗ್ತದೆ, ಅದನ್ನು ಲೀಡ್ ಮಾಡಬೇಕಾಗ್ತದೆ. ಎಷ್ಟು ಬಳಕೆ ಮಾಡಬೇಕು, ಪ್ಲ್ಯಾನ್ನ ಪ್ರಕಾರ ಹೋಗ್ತಾ ಇದೆಯಾ ಅನ್ನೋಂಥದ್ದನ್ನು ನೋಡ್ಕೊಳ್ಬೇಕು. ಒಂದು ವೇಳೆ ಹೋಗ್ತಾ ಇಲ್ಲ, ಅವರಿಗೆ ಆ ದಾರಿಯಲ್ಲಿ ಹೋಗಲಿಕ್ಕೆ ಅವರಿಗೆ ಮಾರ್ಗದರ್ಶನ ಕೊಡುವಂಥದ್ದು, ಅದನ್ನು ಲೀಡಿಂಗ್ ಅಂತ ಹೇಳ್ತೇವೆ. ಆ್ಯಂಡ್ ಮೋಟಿವೇಶನ್ ಆ್ಯಂಡ್ ಕಂಟ್ರೋಲಿಂಗ್ ದ ಹ್ಯೂಮನ್ ರಿಸೋರ್ಸಸ್, ಫಿನಾನ್ಷಿಯಲ್, ಫಿಸಿಕಲ್ ಆ್ಯಂಡ್ ಇನ್ಫಾರ್ಮೇಷನ್ ರಿಸೋರ್ಸಸ್ ಆಫ್ ಆ್ಯನ್ ಆರ್ಗನೈಸೇಷನ್. ಒಂದು ಆರ್ಗನೈಸೇಷನ್ಲಿರುವಂಥ ಹ್ಯೂಮನ್ ರಿಸೋರ್ಸಸ್ ಇರ್ಬೋದು, ಫಿನಾನ್ಷಿಯಲ್ ಅದು ದುಡ್ಡಿಗೆ ಸಂಬಂಧಪಟ್ಟ ವಿಷಯಗಳಿರ್ಬೋದು, ಫಿಸಿಕಲ್ ಆಸ್ತಿ ಅಥವಾ ಅಲ್ಲಿರುವಂಥ ಅಸೆಟ್ಗಳಿರ್ಬೋದು, ಆ್ಯಂಡ್ ಇನ್ಫಾರ್ಮೇಷನ್ ರಿಸೋರ್ಸಸ್ ಅಲ್ಲಿರುವಂಥ ಮಾಹಿತಿಗಳು, ಇನ್ಫಾರ್ಮೇಷನ್ ರಿಸೋರ್ಸಸ್ಗಳನ್ನು ಅದನ್ನು ಹೇಗೆ ಸದ್ಬಳಕೆ ಮಾಡಬೇಕು, ಎಲ್ಲಿ ಯಾವುದು ಬಳಕೆ ಆಗಬೇಕು, ಎಲ್ಲಿ ಯಾವುದನ್ನು ಸ್ಟೋರ್ ಮಾಡಬೇಕು ಎನ್ನುವಂಥ ವಿಚಾರಗಳನ್ನು ಇಲ್ಲಿ ಕಂಟ್ರೋಲ್ ಮಾಡುವಂಥದ್ದು. ಟು ರೀಚ್ ಇಟ್ಸ್ ಗೋಲ್ಸ್ ಎಫಿಷಿಯೆಂಟ್ಲಿ ಆ್ಯಂಡ್ ಎಫೆಕ್ಟಿವ್ಲಿ. ಆ ಆರ್ಗನೈಸೇಷನ್ನ ಗೋಲ್ ಯಾವುದಿದೆ ಅದನ್ನು ಎಫಿಷಿಯೆಂಟಾಗಿ, ಅಲ್ಲಿ ವೇಸ್ಟೇಜ್ ಆಗಬಾರ್ದು, ಅದು ಮಿಸ್ಯೂಸ್ ಆಗಬಾರ್ದು, ಆ್ಯಂಡ್ ಆ ಆರ್ಗನೈಸೇಷನ್ಗೆ ಬ್ಯಾಡ್ ಫೇಮ್ ಬರಬಾರ್ದು, ಕೆಟ್ಟ ಹೆಸರು ಬರಬಾರ್ದು. ಆ್ಯಂಡ್ ಇಟ್ ಈಸ್ ಇಫೆಕ್ಟಿವ್ಲಿ ಹೌ ಟು ರನ್. ಆ ಸಕ್ಸಸ್ನ ಕಡೆಗೆ ಹೋಗುವಂಥ ಹಾಗೆ ಮ್ಯಾನೇಜ್ಮೆಂಟನ್ನು ಮುನ್ನಡೆಸುವಂಥ ಒಂದು ಪ್ರಕ್ರಿಯೆಯನ್ನು ಮ್ಯಾನೇಜ್ಮೆಂಟ್ ಪ್ರೊಸೆಸ್ ಅಂತ ಹೇಳ್ತೇವೆ, ಅಥವಾ ಮ್ಯಾನೇಜ್ಮೆಂಟ್ ಅಂತೇಳಿ ಹೇಳ್ತೇವೆ. Management is not limited to only for the business organizations. It is not only limited to the offices or companies or industries. See, management applies everywhere. Even it applies to the common person's individual life. See, if you are taking the example, if you are agriculturist, see, you have 1 acre of arecanut trees.
and how you manage the arecanut trees, or how do you manage your agriculture. So in case if the laborers are not available in a particular uh, time, so how you can manage the manpower. See, you do have the manpower and you do have the crop, and you doesn't have the money to remunerate them. So how do you manage? So you do have everything, but you doesn't have the land. So how do you manage? See, these are all the challenges to the business as well. So if you are taking the example of the business, say a company or a factory is manufacturing some products, and in case of the shortage of the materials, how they have to run the business. So there is a heavy demand for that product, and in case if you are unable to produce accordingly to the demand, then the customers will be switching to the another company, those who are producing the products, right? So here the management takes its importance when the first case is meeting the challenge of change. ಚೇಂಜ್ ಏನು ಚೇಂಜ್ ಆಗ್ತದೆ? ಇವತ್ತು ಇದ್ದಾಗೆ ನಾಳೆ ಇರಬೇಕಂತೇಳಿ ಯಾವುದೇ ಕಾನೂನು ಇಲ್ಲ ಅಥವಾ ಯಾವುದೇ ನಿಯಮ ಇಲ್ಲ, ಹೌದಾ? ಸೊ ಟೇಕ್ ದ ಎಕ್ಸಾಂಪಲ್ ಆಫ್ ದೀಸ್ ಡೇಸ್ ಆಫ್ ಕೊರೋನಾ ಆ್ಯಂಡ್ ಅರ್ಲಿಯರ್ ಡೇಸ್ ವೆನ್ ದೇರ್ ಇಸ್ ನೋ ಕೋವಿಡ್-19 ಕೇಸಸ್. ಯಾವಾಗ ಕೋವಿಡ್-19 ಕೇಸಸ್ ಇರಲಿಲ್ಲ ಮತ್ತು ಈಗ ಕೋವಿಡ್-19 ಕೇಸ್ ಇರುವಂಥ ಸಂದರ್ಭದಲ್ಲಿ ಈಗ ಕಂಪನಿಗಳು ಏನು ಮಾಡಬೇಕು ಅಥವಾ ಒಂದು ಫ್ಯಾಕ್ಟ್ರಿ ಏನು ಮಾಡಬೇಕು? when the situation changed, or when a situation changed by different factors, it might be boycott of laborers. ಇವರು ಮುಷ್ಕರ ಹೂಡ್ತಾರೆ, ಕಾರ್ಮಿಕರು ಮುಷ್ಕರ ಹೂಡಿದಾಗ ಪ್ರೊಡಕ್ಷನ್ ಹೇಗೆ ಮಾಡಬೇಕು, ಹೇಗೆ ನಿಭಾಯಿಸಬೇಕು? ಒಂದು ವೇಳೆ ಸೇಲ್ಸ್ ಲಾಸ್ ಆಗ್ತಾಯಿದೆ ಅಥವಾ ಫ್ಯಾಕ್ಟ್ರಿ ಡಿಸ್ಟ್ರಾಯ್ ಆಯಿತು ಬಿಕಾಸ್ ಆಫ್ ಫ್ಲಡ್ ಆರ್ ಅರ್ಥಕ್ವೇಕ್, ಆ ಸಂದರ್ಭದಲ್ಲಿ ಇದನ್ನು ಆಫೀಸನ್ನು ಹೇಗೆ ರನ್ ಮಾಡ್ತೀರಿ? ಇಕಾನಮಿ ಡೌನ್ ಆಯಿತು, ದುಡ್ಡಿಗೆ ಬೆಲೆ ಇಲ್ಲದಾಯಿತು, ಈಗ ಏನು ಮಾಡ್ತೀರಿ? ಪ್ರೊಡಕ್ಷನ್ ಆಗಿದೆ, ಸೇಲ್ ಆಗ್ತಾ ಇಲ್ಲ, ಅಥವಾ ಡಿಮಾಂಡ್ ಬೇಕಾದಷ್ಟಿದೆ, ನಮಗೆ ಬೇಕಾದಷ್ಟು ರಾ ಮೆಟೀರಿಯಲ್ಸ್ ಸಿಗ್ತಾ ಇಲ್ಲ, ಹೇಗೆ ಪ್ರೊಡಕ್ಷನ್ ಮಾಡ್ತೀರಿ? ರಾ ಮೆಟೀರಿಯಲ್ಸ್ ಇಲ್ಲ, ಸಪ್ಲೈ ಇಲ್ಲ. ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಅಪ್ಸೆಟ್ ಆಯಿತು. ಹೌ ಡು ಯು ಮ್ಯಾನೇಜ್ ಯುವರ್ ಬಿಸ್ನೆಸ್? ಸೊ ಯು ಕೆನಾಟ್ ಕೀಪ್ ಆ್ಯಸ್ ಇಟ್ ಈಸ್. ಅದು ಇದ್ದ ಹಾಗೆ ಅದನ್ನು ಬಿಟ್ಟು ಹೋಗಲಿಕ್ಕೆ ಆಗೋದಿಲ್ಲ. ಯು ಹ್ಯಾವ್ ಟು ರನ್, ಬಿಕಾಸ್ ಎಫಿಷಿಯಂಟ್ ಆ್ಯಂಡ್ ಎಫೆಕ್ಟಿವ್ ರನ್ ಈಸ್ ರಿಕ್ವೈರ್ಡ್ ಫಾರ್ ಎವ್ರಿ ಬಿಸ್ನೆಸ್, ರೈಟ್? ಸೊ ಮೀಟಿಂಗ್ ಸಚ್ ಚಾಲೆಂಜಸ್ ಈಸ್ ಅ ಬಿಗ್ ಹೆಡೇಕ್ ಟು ದ ಮ್ಯಾನೇಜ್ಮೆಂಟ್. ಅದಕ್ಕೊಂದು ಮ್ಯಾನೇಜ್ಮೆಂಟ್ ಬೇಕು ಅಥವಾ ಅದನ್ನು ಮ್ಯಾನೇಜ್ ಮಾಡಬೇಕು. ಇನ್ ಸಚ್ ಕೇಸಸ್ ಹೌ ವಿ ಹ್ಯಾವ್ ಟು ಮ್ಯಾನೇಜ್. ಈಗ ನಾವು ಮನೆ ಕಟ್ಟಲಿಕ್ಕೆ ಹೊರಡ್ತೇವೆ, ಮನೆ ಕಟ್ಟಲಿಕ್ಕೆ ಹೋಗುವಾಗ ಅರ್ಧದಲ್ಲಿ ನಮಗೆ ಶಾರ್ಟೇಜ್ ಆಫ್ ಮನಿ, ನಮ್ಮಲ್ಲಿ ದುಡ್ಡು ಕಡಿಮೆ ಆಗ್ತದೆ. ಏನು ಮಾಡಬೇಕಾಗ್ತದೆ? ಅಲ್ಲಿ ಅರ್ಧದಲ್ಲಿ ಬಿಟ್ಟು ಹೋಗಲಿಕ್ಕೆ ಆಗೋದಿಲ್ಲ. ವಿ ಹ್ಯಾವ್ ಟು ಕಂಪ್ಲೀಟ್ ದ ಹೌಸ್ or the construction of the house. So we have to approach bank or the alternative source of the finance. Hello. And the next important importance is effective utilization of the 7 M's. Here, what are the 7 M's? Men, materials, money, machines or machineries, methods, markets and management. ಈ 7 M's ಇದನ್ನು ಎಫೆಕ್ಟಿವ್ ಆಗಿ ಯುಟಿಲೈಸ್ ಮಾಡಿಕೊಳ್ಬೇಕು. ಮೆನ್, ಆ ಬಿಸ್ನೆಸ್ಸಲ್ಲಿರುವಂಥ ಅಥವಾ ಅಲ್ಲಿರುವಂಥ ವ್ಯಕ್ತಿಗಳನ್ನು ಎಫೆಕ್ಟಿವ್ ಆಗಿ ಯುಟಿಲೈಸ್ ಮಾಡಿಕೊಳ್ಬೇಕು. ಯಾರಿಗೆ ಎಷ್ಟು ಕೆಪಾಸಿಟಿ ಇದೆ, ಹೂ ಆರ್ ಎಫಿಷಿಯಂಟ್ ಇನ್ ವಾಟ್ ಕೇಸ್, ಯಾವುದರಲ್ಲಿ ಅವರು ಎಫಿಷಿಯಂಟ್ ಆಗಿದ್ದಾರೆ,
ಯಾವ ಕೆಲಸವನ್ನು ಅವರಿಗೆ ಕೊಟ್ಟರೆ ಅವರು ಹೆಚ್ಚು ಕೆಲಸ ಮಾಡ್ತಾರೆ ಅಥವಾ ಹೆಚ್ಚು ಆಸಕ್ತಿಯಿಂದ ಅದರಲ್ಲಿ ಕಾರ್ಯನಿರ್ವಹಿಸ್ತಾರೆ ಅನ್ನೋಂಥದ್ದನ್ನು ತಿಳ್ಕೊಳ್ಳುವಂಥದ್ದು ಮತ್ತು ಅವರಿಗೆ ಅಂಥದ್ದೇ ಕೆಲಸವನ್ನು ಕೊಡುವಂಥದ್ದು. ಮೆಟೀರಿಯಲ್ಸ್, ನಮ್ಮಲ್ಲಿ ಎಷ್ಟು ಮೆಟೀರಿಯಲ್ಸ್ ಇದೆ, ಯಾವ ರಾ ಮೆಟೀರಿಯಲ್ಸ್ ಇದೆ, ಯಾವ ಸೆಮಿ ಫಿನಿಶ್ಡ್ ಗೂಡ್ಸ್ ಇದೆ, ಅದರಿಂದ ಯಾವ ಪ್ರೊಡಕ್ಷನ್ನು ಮಾಡಬಹುದು, ಎಷ್ಟು ಮಾಡಬಹುದು. ಸಿ ಇಫ್ ಯು ಟೇಕ್ ದ ಎಕ್ಸಾಂಪಲ್ ಆಫ್ ಶುಗರ್ ಕೇನ್, ಕಬ್ಬು, ಶುಗರ್ ಕೇನಿಂದ ಎಷ್ಟೆಲ್ಲ ಪ್ರಾಡಕ್ಟ್ಗಳನ್ನು ಮಾಡ್ತೇವೆ. ಸೊ ನಾರ್ಮಲಿ ಇಟ್ ಈಸ್ ಯೂಸ್ಡ್ ಫಾರ್ ಪ್ರೊಡಕ್ಷನ್ ಆಫ್ ಜಾಗರಿ ಆದ ನಂತರ ಅಥವಾ ಬೆಲ್ಲ ಮಾಡಿದ ನಂತರ ಅದರಲ್ಲಿ ಉಳಿದಂತಹ ಮೊಲಾಸಿಸ್ ಯಾವುದಕ್ಕೆ ಯೂಸ್ ಮಾಡ್ತೇವೆ? ಹೌದು. ಸೊ ದ ಮಲ್ಟಿ ಯೂಸಸ್, ರಾ ಮೆಟೀರಿಯಲಿಂದ ಒಂದೇ ಪ್ರಾಡಕ್ಟನ್ನು ಯೂಸ್ ಮಾಡುವಂಥದ್ದಲ್ಲ, ಅದರಿಂದ ಮ್ಯಾಕ್ಸಿಮಮ್ ಯುಟಿಲೈಸೇಷನ್ ಆಫ್ ದ್ಯಾಟ್ ರಿಸೋರ್ಸಸ್. ಆ್ಯಂಡ್ ಮನಿ, ದುಡ್ಡು ಕೈಗೆ ಸಿಕ್ಕಿದ ಕೂಡಲೇ ಖರ್ಚು ಮಾಡಿದರೆ ಅದು ಮ್ಯಾನೇಜ್ಮೆಂಟ್ ಆಗೋದಿಲ್ಲ. ಅದನ್ನು ವ್ಯವಸ್ಥಿತ ರೂಪದಲ್ಲಿ, ನಮ್ಮಲ್ಲಿ ದುಡ್ಡು ಇದೆ, ಅದನ್ನು ಹೇಗೆ ಯುಟಿಲೈಸ್ ಮಾಡಿಕೊಳ್ಬೇಕು. ನಿಮಗೆ ಮನೆ ಕಟ್ಟಲಿಕ್ಕೆ ಸಾಧಾರಣ ಒಂದು 6 ತಿಂಗಳು ಅಥವಾ 1 ವರ್ಷ ಬೇಕಾಗ್ಬೋದು ಅಂತ ಹೇಳ್ಕೊಳ್ಳೋಣ. ಮನೆ ಕಟ್ಟಲಿಕ್ಕೆ ಒಂದು 20 lakhs ಮನಿ ಈಸ್ ರಿಕ್ವೈರ್ಡ್. ಆ 20 lakhsನ್ನು ಮನೆ ಕಟ್ಟುವ ಪ್ರಾರಂಭದಲ್ಲೇ ತಂದಿಟ್ಕೊಳ್ತೀರಾ ನೀವು? ಇಲ್ವಲ್ಲ. ವ್ಯಾನ್ ಇಟ್ ಈಸ್ ನೀಡೆಡ್, ಆಗ ಮಾತ್ರ ಆ ದುಡ್ಡನ್ನು ಸ್ವಲ್ಪವಾಗಿ ತಂದು ಅದನ್ನು ಖರ್ಚು ಮಾಡುವಂಥದ್ದು. ಉಳಿದ ದುಡ್ಡನ್ನು ಬ್ಯಾಂಕಲ್ಲೇ ಇಟ್ಟು, FD ಇಟ್ಟು, ಅದಕ್ಕೆ ಇಂಟ್ರೆಸ್ಟನ್ನು ಅರ್ನ್ ಮಾಡ್ಕೊಳ್ಳೋವಂಥದ್ದು. ಬಿಕಾಸ್ ದ್ಯಾಟ್ ಮನಿ ಈಸ್ ಅರ್ನಿಂಗ್ some portion of benefit to you only, right? And machineries, which machinery is required and which is irrelevant and which is producing high to you, ಅಥವಾ ನಿಮಗೆ ಯಾವುದು ಹೆಚ್ಚಿನ ಪ್ರೊಡಕ್ಷನ್ ಮಾಡಿಕೊಡ್ತದೆ ಅಂತಹ ಮೆಷಿನರಿನ ತಂದುಕೊಡುವಂಥದ್ದು ಆ್ಯಟ್ ಲೋವೆಸ್ಟ್ ಕಾಸ್ಟ್. ಆ್ಯಂಡ್ ಮೆಥಡ್ಸ್, ಯಾವ ಸಿದ್ಧಾಂತಗಳಲ್ಲಿ ಅಥವಾ ಯಾವ ರೀತಿಯಲ್ಲಿ ಇದನ್ನೆಲ್ಲ ಹ್ಯಾಂಡಲ್ ಮಾಡ್ತೀರಿ ಅದನ್ನು ಮೆಥಡ್ಸ್ ಅಂತ ಹೇಳ್ತೇವೆ. ಅಥವಾ ನಾವು ಹೇಗೆ ಮಾರ್ಕೆಟ್ ಮಾಡ್ತೇವೆ, ಹೇಗೆ ಅಪ್ರೋಚ್ ಆಗ್ತೇವೆ, ಅದನ್ನು ಮೆಥಡ್ಸ್ ಅಂತ ಹೇಳ್ತೇವೆ. ಆ್ಯಂಡ್ ಮಾರ್ಕೆಟನ್ನು ಹೇಗೆ ಕ್ರಿಯೇಟ್ ಮಾಡ್ಕೊಳ್ತೀರಿ, ಮಾರ್ಕೆಟನ್ನು ಹೇಗೆ ಅಪ್ರೋಚ್ ಆಗ್ತೀರಿ, ಮಾರ್ಕೆಟನ್ನು ಹೇಗೆ ಉಳಿಸ್ಕೊಳ್ತೀರಿ, ಇಂಪಾರ್ಟೆಂಟ್ ಆಗ್ತದೆ. ಆ್ಯಂಡ್ ದ ಅಲ್ಟಿಮೇಟ್ ಥಿಂಗ್ ಈಸ್ ದ ಮ್ಯಾನೇಜ್ಮೆಂಟ್. ಮತ್ತು ಎಲ್ಲವನ್ನು ಹೇಗೆ ಮ್ಯಾನೇಜ್ ಮಾಡ್ತೀರಿ, ಹೌ ಡು ಯು ಆರ್ ಮ್ಯಾನೇಜಿಂಗ್ ಯುವರ್ ಬಿಸ್ನೆಸ್ ಇನ್ಕ್ಲೂಡಿಂಗ್ ಮೆನ್, ಮೆಟೀರಿಯಲ್ಸ್, ಮನಿ, ಮೆಷಿನರೀಸ್, ಮೆಥಡ್ಸ್ ಆ್ಯಂಡ್ ಮಾರ್ಕೆಟ್ಸ್. ಇದನ್ನು ಹೇಗೆ ಉಳಿಸ್ಕೊಳ್ತೀರಿ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕಾಗ್ತದೆ. ಆ್ಯಂಡ್ ದ ನೆಕ್ಸ್ಟ್ ಇಂಪಾರ್ಟೆನ್ಸ್ ಈಸ್ ಡೈರೆಕ್ಟ್ಸ್ ದ ಆರ್ಗನೈಸೇಷನ್. ನಿಮ್ಮ ವ್ಯವಹಾರವನ್ನು, ನಿಮ್ಮ ಆರ್ಗನೈಸೇಷನ್ನು ಇದು ಮ್ಯಾನೇಜ್ಮೆಂಟ್ ಏನು ಮಾಡ್ತದೆ, ಡೈರೆಕ್ಟ್ ಮಾಡ್ತದೆ, ನಿರ್ದೇಶಿಸ್ತದೆ. ವಾಟ್ಸ್ ಡೈರೆಕ್ಷನ್? ಡೈರೆಕ್ಷನ್ ಅಂದರೆ ಏನು? ನೀವು ಎಲ್ಲಿ ಕರೆಕ್ಟಾಗಿ ಹೋಗ್ತಾ ಇದ್ದೀರಿ, ಆಗ ನಿಮ್ಮ ಬೆನ್ನನ್ನು ತಟ್ಟುವಂಥದ್ದು ಮತ್ತು ಎಲ್ಲಿ ತಪ್ಪಾಗ್ತದೆ, ಎಲ್ಲಿ ತಪ್ಪಾಗಿ ಹೋಗಿದ್ದೀರಿ ಅಥವಾ ಎಲ್ಲಿ ತಪ್ಪಿದ್ದೀರಿ ಅದನ್ನು ಸರಿಪಡಿಸ್ಕೊಳ್ಳಿಕ್ಕೆ ಏನು ಮಾಡಿದರೆ ನಿಮಗೆ ಅದು ಸರಿಪಡಿಸ್ಕೊಳ್ಳಿಕ್ಕೆ ಆಗ್ತದೆ ಅನ್ನೋದ್ರ ಬಗ್ಗೆ ನಿಮಗೆ ಮಾರ್ಗದರ್ಶನವನ್ನು ಕೊಡುವಂಥದ್ದು ಯಾವುದು ಮಾಡ್ತದೆ? ಮ್ಯಾನೇಜ್ಮೆಂಟ್ ಮಾಡ್ತದೆ ಅಥವಾ ಮಾಡಬೇಕಾಗ್ತದೆ. The next important is integrates various interests. Here interest in the sense it's different departments or different branches of your organization. So it is a responsibility of the management to integrate between these departments or the branches of your organization to run the business process effectively or the business activities effectively. ಬೇರೆ ಬೇರೆ ಬ್ರಾಂಚ್ಗಳ ಮಧ್ಯದಲ್ಲಿ ಅದರ ಸಮನ್ವಯತೆಯನ್ನು ಕಾಪಾಡಿಕೊಳ್ಳುವಂಥದ್ದು. ಈಗ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಏನು ಮಾಡ್ತದೆ ಮತ್ತು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಏನು ಮಾಡ್ತದೆ, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಏನು ಮಾಡ್ತದೆ, ಆಪ್ರೇಟಿಂಗ್ ಡಿಪಾರ್ಟ್ಮೆಂಟ್ ಏನು ಮಾಡ್ತದೆ, ಇದೆಲ್ಲವುಗಳ ಮಧ್ಯದಲ್ಲಿ ಒಂದು ಸಮನ್ವಯತೆ ಬೇಕು. ಒಂದೇ ಉದ್ದೇಶಕ್ಕೆ ಈ ಎಲ್ಲ ಡಿಪಾರ್ಟ್ಮೆಂಟ್ಗಳು ಕೆಲಸ ನಿರ್ವಹಿಸುವ ಹಾಗೆ ಮತ್ತು ಉಳಿತಾಯ ಮಾಡಿಕೊಳ್ಬೇಕು, ಅದು ಉದ್ದೇಶ ಆಗಿರ್ತದೆ ಒಂದು ಆರ್ಗನೈಸೇಷನ್. ಇದು ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳುವಂತಹ ಜವಾಬ್ದಾರಿ ಯಾರ್ದಾಗಿರ್ತದೆ? ಮ್ಯಾನೇಜ್ಮೆಂಟ್ದಾಗಿರ್ತದೆ. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ಪ್ರೊವೈಡ್ಸ್ ಸ್ಟೆಬಿಲಿಟಿ. ಒಂದು ಬಿಸ್ನೆಸ್ಗೆ ಸ್ಟೆಬಿಲಿಟಿ ತಂದು ಕೊಡ್ತದೆ. ಈಗಿನ ಸನ್ನಿವೇಶ ತಗೊಳ್ಳಿ, ಈಗ ಕೊರೋನಾದ ಸನ್ನಿವೇಶ.
ಈಗ ಯಾವುದೇ ಕಂಪನಿಗಳು ಅಥವಾ ಯಾವುದೇ ಬಿಸ್ನೆಸ್ಗಳು ಮುಚ್ಚಿ ಹೋಗುವುದಿಲ್ಲ. ಈಗ ಇವನ್ ಬಿಸ್ನೆಸ್ ಪ್ರೊಸೆಸ್ ಆರ್ ಸ್ಟಾಪ್ಡ್ ಆಲ್ಮೋಸ್ಟ್, ರೈಟ್. ಕೆಲವು ಬಿಸ್ನೆಸ್ ಪ್ರೊಸೆಸ್ಗಳು ಈಗ ಸ್ಟಾಪ್ ಆಗಿದೆ ಆಲ್ಮೋಸ್ಟ್. ಯಾಕೆ ಸ್ಟಾಪ್ ಆಗಿದೆ? ಅಲ್ಲಿ ಮೆನ್ ಕಡಿಮೆ ಇದ್ದಾರೆ, ಅಥವಾ ಮೆಟೀರಿಯಲ್ಸ್ ಸಪ್ಲೈ ಆಗ್ತಾ ಇಲ್ಲ, ಅಥವಾ ಟ್ರಾನ್ಸ್ಪೋರ್ಟೇಷನ್ ಇಶ್ಯೂಸ್ ಇದೆ. ಈ ಎಲ್ಲ ಕಾರಣಗಳಿಂದ ಅಲ್ಲಿ ಪ್ರೊಸೆಸ್ ಸ್ಟಾಪ್ ಆಗಿರ್ತದೆ. ಬಟ್ ಬಿಸ್ನೆಸ್ ಇಸ್ ನಾಟ್ ಸ್ಟಾಪ್ಡ್. ಬಿಸ್ನೆಸ್ಸು ಸ್ಟಾಪ್ ಆಗೋದಿಲ್ಲ. ಒನ್ಸ್ ಆಫ್ಟರ್ ದ ಲಾಕ್ಡೌನ್ ಈಸ್ ಟೇಕನ್ ಆಫ್, ಬಿಸ್ನೆಸ್ ಎಗೇನ್ ಕಂಟಿನ್ಯೂ ಆಗ್ತದೆ. ಹೇಗೆ ಕಂಟಿನ್ಯೂ ಆಗ್ತದೆ? ಮೊದಲು ಹೇಗಿತ್ತು ಹಾಗೆಯೇ ಕಂಟಿನ್ಯೂ ಆಗ್ತದೆ. ಇನ್ ದ ಸೆನ್ಸ್ ದ್ಯಾಟ್ ಬಿಸ್ನೆಸ್ ಈಸ್ ಸ್ಟೇಬಲ್. ಈಗ ನೀವು ಯಾವುದೇ ಬ್ಯಾಂಕಲ್ಲಿ FD ಇಟ್ಟಿದ್ದೀರಿ, ಆ FD ಎಲ್ಲಿಗಾದರೂ ಮುಚ್ಚಿ ಹೋಗಿದೆಯಾ? ಈಗ ಮುಚ್ಚಿ ಹೋಗೋದಿಲ್ಲ. ಯಾವಾಗ ಸಿಗ್ತದೆ? ಇವನ್ ವೆನ್ ಇಟ್ ಇಸ್ ಕಂಟಿನ್ಯೂಡ್ ದೇರ್ ಆಫ್ಟರ್. ಹೌದಾ? ದ ಸ್ಟೇಬಲ್ ಬಿಸ್ನೆಸ್ ತರುವಂಥದ್ದು ಯಾರ ಜವಾಬ್ದಾರಿ ಆಗ್ತದೆ? ಮ್ಯಾನೇಜ್ಮೆಂಟ್ನ ಜವಾಬ್ದಾರಿ ಆಗ್ತದೆ, ಅಥವಾ ಅದರ ಇಂಪಾರ್ಟೆನ್ಸಿಂದ ಆಗ್ತದೆ. ಆ್ಯಂಡ್ ಪ್ರೊವೈಡ್ಸ್ ಇನೋವೇಷನ್. ಹೊಸ ರೀತಿಯ ಶೈಲಿಯನ್ನು ಇಂಪ್ಲಿಮೆಂಟ್ ಮಾಡುವಂಥದ್ದು, ಇನೋವೇಷನ್ ತರುವಂಥದ್ದು. ಏನಾದರೂ ಹೊಸ ಆಲೋಚನೆ, ಇದನ್ನು ಹೇಗೆ ಹೊರಗಡೆ ತರಬೇಕು, ಹೊಸ ರೀತಿಯಿಂದ ಆಲೋಚನೆ ಮಾಡಿದಾಗ ಆ ಬಿಸ್ನೆಸ್ನ ವೆಯ್ಟೇಜ್ ಏನಾಗ್ತದೆ? ಉಳಿದ ಕಂಪನಿಗಳಿಗಿಂತ ನಿಮ್ಮ ಕಂಪನಿ ಮೇಲಕ್ಕೆ ಎದ್ದು ಕಾಣುತ್ತದೆ. ಆ್ಯಂಡ್ ಎಸ್ಟಾಬ್ಲಿಷಸ್ ಟೀಮ್ ಸ್ಪಿರಿಟ್. ಟೀಮ್ ಆಗಿರ್ತೀರಿ, ಅಥವಾ ಬ್ರಾಂಚ್ ವೈಸಲ್ಲಿ ಇರ್ತೀರಿ, ಅಥವಾ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸಲ್ಲಿ ಇರ್ತೀರಿ. ನಿಮ್ಮನ್ನು ಎನ್ಕರೇಜ್ ಮಾಡಬೇಕು. ನಿಮ್ಮಲ್ಲಿ ಆ ವರ್ಕ್ ಮಾಡೋ ಹಾಗೆ ಎನ್ಕರೇಜ್ ಮಾಡಿದರೆ ಮಾತ್ರ ಒಂದು ಗೋಲನ್ನು ಸಕ್ಸಸ್ಫುಲ್ ಆಗಿ ರೀಚ್ ಆಗಲಿಕ್ಕೆ ಆಗ್ತದೆ. ನಿಮ್ಮನ್ನು ಬೇರೆ ಬೇರೆ ರೀತಿಯಲ್ಲಿ ಅಪ್ರೋಚ್ ಮಾಡಿದಾಗ, ಟೇಕ್ ಎಕ್ಸಾಂಪಲ್ ಆಫ್ ಎ ಕ್ರಿಕೆಟ್ ಟೀಮ್. ಒಂದು ಕ್ರಿಕೆಟ್ ಟೀಮಲ್ಲಿ ಇದ್ದೀರಿ ನೀವು. ಬೇರೆ ಬೇರೆ ಪ್ಲೇಯರ್ಸ್ ಬೇರೆ ಬೇರೆ ಸ್ಲಾಟಲ್ಲಿ ಅವರು ಗ್ರೌಂಡಿಗೆ ಇಳಿಬೇಕಾಗ್ತದೆ ಬ್ಯಾಟಿಂಗಿಗೆ ಹೋಗುವಾಗ. ಹೌದಾ? ಒಂದೇ ಒಟ್ಟಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಒಬ್ಬರಾದ ನಂತರ ಒಬ್ಬರು ಹೋಗುವಂಥದ್ದು. ಯಾವ ಬ್ಯಾಟ್ಸ್ಮನ್ ಫಸ್ಟಿಗೆ ಹೋಗಬೇಕು, ಯಾವ ಬ್ಯಾಟ್ಸ್ಮನ್ ಸೆಕೆಂಡಲ್ಲಿ ಹೋಗಬೇಕು, ಯಾವ ಬ್ಯಾಟ್ಸ್ಮನ್ ನೆಕ್ಸ್ಟ್ ಒಬ್ಬ ಔಟ್ ಆದ ನಂತರ ಹೋಗಬೇಕು, ಆ್ಯಂಡ್ ಯಾವ ಬ್ಯಾಟ್ಸ್ಮನ್ ಲಾಸ್ಟ್ಗೆ ಹೋಗಬೇಕು. ಮತ್ತು ಇವರ ಮನಸ್ಥಿತಿ ಏನಿರ್ತದೆ? ನನ್ನನ್ನು ಲಾಸ್ಟಿಗೆ ಕಳಿಸಿದ್ದಾರೆ, ನನ್ನ ಫಸ್ಟಿಗೆ ಕಳಿಸಿದ್ದಾರೆ, ಅಥವಾ ನನ್ನನ್ನು ಮಧ್ಯದಲ್ಲಿ ಕಳಿಸಿದ್ದಾರೆ. ಅವರ ಮನಸ್ಥಿತಿ ಬೇರೆ ಬೇರೆ ಇರ್ತದೆ. ಅವರಿಗೆ ಒಂದು ಎನ್ಕರೇಜ್ ಮಾಡುವಂಥದ್ದು. ನೀನು ಫಸ್ಟಿಗೆ ಹೋದರೆ ಟೀಮಿಗೆ ಏನು ಲಾಭ, ಅಥವಾ ನೀನು ಲಾಸ್ಟಿಗೆ ಹೋದರೆ ಟೀಮಿಗೆ ಏನು ಲಾಭ ಅಥವಾ ಏನು ನಷ್ಟ ಕಡಿಮೆ ಆಗ್ತದೆ ಅನ್ನೋಂಥದ್ದನ್ನು, ಅಥವಾ ನಿನ್ನ ವೇಟೇಜ್ ಹೇಗೆ ಜಾಸ್ತಿ ಆಗ್ತದೆ ಅನ್ನೋಂಥದ್ದನ್ನು ಅವರಿಗೆ ಮನವರಿಕೆ ಮಾಡಿಕೊಡುವಂಥದ್ದು, ಅಥವಾ ಆ ಟೀಮ್ ಸ್ಪಿರಿಟನ್ನು ತುಂಬಿಕೊಡುವಂಥದ್ದು ಯಾರ್ದು ಜವಾಬ್ದಾರಿ ಆಗ್ತದೆ, ಅಥವಾ ಯಾರು ಮಾಡ್ತಾರೆ? ಈ ಮ್ಯಾನೇಜ್ಮೆಂಟ್ ಮಾಡ್ತದೆ. ಆ್ಯಂಡ್ ಟ್ಯಾಕಲ್ಸ್ ಬಿಸ್ನೆಸ್ ಪ್ರಾಬ್ಲಮ್ಸ್. ಈಗ ಬಿಸ್ನೆಸ್ನ ಮೇಲೆ ಯಾವುದೊಬ್ಬರು ಕಂಪ್ಲೇಂಟ್ ಮಾಡ್ತಾರೆ, ಆ ಬಿಸ್ನೆಸ್ ಇಲ್ಲಿಗಲ್ ಆ್ಯಕ್ಟಿವಿಟಿ ಮಾಡ್ತಾಯಿದೆ. ಟೇಕ್ ದ ಎಕ್ಸಾಂಪಲ್ ಆಫ್ ಕೋಕೋಕೋಲಾದ ಬಗ್ಗೆ ಒಂದು ಕಂಪ್ಲೇಂಟ್ ಬಂದಿತ್ತು. ಏನು ಕಂಪ್ಲೇಂಟ್ ಬಂದಿತ್ತು? ಆ ಕೋಕೋಕೋಲಾ ಕುಡಿದ್ರೆ ಕ್ಯಾನ್ಸರ್ ಬರ್ತದೆ. ಕಂಪನಿ ಅದನ್ನು ಹೇಗೆ ಟ್ಯಾಕಲ್ ಮಾಡಿದೆ? ಈಗ ಮಾರ್ಕೆಟಲ್ಲಿ ಕೋಕೋಕೋಲಾ ಇಲ್ವಾ? ಇದೆ ಅಲ್ವಾ? ಹೇಗೆ ಬರ್ತದೆ? ಅದನ್ನು ಹೇಗೆ ಹ್ಯಾಂಡಲ್ ಮಾಡಿದ್ದಾರೆ? ದ್ಯಾಟ್ ಈಸ್ ಅ ರೆಸ್ಪಾನ್ಸಿಬಿಲಿಟಿ ಆಫ್ ದ ಮ್ಯಾನೇಜ್ಮೆಂಟ್ ಟು ಟ್ಯಾಕಲ್ ಸಚ್ ಪ್ರಾಬ್ಲಮ್ಸ್. ಆ ಪ್ರಾಬ್ಲಮ್ಗಳಿಂದ ಹೊರಗಡೆ ಬಂದು ನಾವು ಆ ಪ್ರಾಬ್ಲಮ್ಗಳಲ್ಲಿ ಇಲ್ಲ ಅನ್ನೋಂಥದ್ದನ್ನು ತೋರಿಸುವಂಥದ್ದು ಯಾರ ಜವಾಬ್ದಾರಿ ಆಗ್ತದೆ? ಮ್ಯಾನೇಜ್ಮೆಂಟ್ನ ಜವಾಬ್ದಾರಿ ಆಗ್ತದೆ. ಮತ್ತು ಆ ಮ್ಯಾನೇಜ್ಮೆಂಟ್ ಅದನ್ನು ಟ್ಯಾಕಲ್ ಮಾಡ್ತದೆ, ಅಥವಾ ಅದನ್ನು ಹ್ಯಾಂಡಲ್ ಮಾಡ್ತದೆ. ಆ್ಯಂಡ್ ದ ಲಾಸ್ಟ್ ಒನ್ ಈಸ್ ಆ್ಯಕ್ಟ್ಸ್ ಆ್ಯಸ್ ಟೂಲ್ ಆಫ್ ಪರ್ಸನಾಲಿಟಿ ಡೆವಲಪ್ಮೆಂಟ್. ಈಗ ಪರ್ಸನಾಲಿಟಿ ಡೆವಲಪ್ ಆಗಬೇಕು. ಈಗ ಬಿಸ್ನೆಸ್ ಡೆವಲಪ್ ಆದಾಗೆ ಅಲ್ಲಿರುವಂಥ ಎಂಪ್ಲಾಯೀಸ್ಗಳು ಹಾಗೆಯೇ ಮೊದಲಿನ ಸ್ಟೇಜಲ್ಲೇ ಇದ್ದರೆ ಆಗ ಬಿಸ್ನೆಸ್ ಡೆವಲಪ್ ಆಗೋದಿಲ್ಲ. ಬಿಸ್ನೆಸ್ ಯಾವಾಗ ಡೆವಲಪ್ ಆಗ್ತದೆ? ಅದರೊಟ್ಟಿಗೆ ಅಲ್ಲಿರುವಂಥ ಎಂಪ್ಲಾಯೀಸ್ಗಳು ಕೂಡ ಡೆವಲಪ್ ಆಗಬೇಕು. ಆ್ಯಂಡ್ ದೇರ್ ಫ್ಯಾಮಿಲಿ ಲೈಫ್ ಆ್ಯಸ್ ವೆಲ್ ಆಸ್ ದೇರ್ ಪ್ರೊಫೆಷನಲ್ ಲೈಫ್ ಹಾವ್ ಟು ಬಿ ಡೆವಲಪ್ಡ್. ಅದರ ಬಗ್ಗೆ ಕಾಳಜಿ ತಗೊಳ್ಳಿಕ್ಕೆ ಯಾರು ಬೇಕಾಗ್ತದೆ? ಮ್ಯಾನೇಜ್ಮೆಂಟ್ ಬೇಕಾಗ್ತದೆ. ಅವರಿಗೆ ಬೇಕಾದಂಥ ಸಫಿಷಿಯೆಂಟ್ ಟ್ರೈನಿಂಗನ್ನು ಕೊಡ್ತದೆ. ಅವರಿಗೆ ಬೇಕಾದಂಥ ಫೆಸಿಲಿಟಿಗಳನ್ನು ಯಾವುದು ಮ್ಯಾನೇಜ್ಮೆಂಟ್ ಒದಗಿಸಿಕೊಡ್ತದೆ. ಯಾವ ಹಂತದಲ್ಲಿ ಅವರಿಗೆ ಫೆಸಿಲಿಟಿ ಕೊಡಬೇಕು, ಯಾವಾಗ ಮೆಡಿಕಲ್ ಫೆಸಿಲಿಟಿ ಕೊಡಬೇಕು, ಯಾವಾಗ ರಿಟೈರ್ಮೆಂಟ್ ಕೊಡಬೇಕು, ಯಾವ ರೀತಿಯ ರಿಟೈರ್ಮೆಂಟ್ ಫೆಸಿಲಿಟಿಗಳನ್ನು ಕೊಡಬೇಕು, ಯಾವ ರೀತಿಯ additional benefits along with their salaries that have to be provided to such employees ಅನ್ನೋಂಥದ್ದನ್ನು, ಯಾರಿಗೆ ಕಮಿಷನ್ ಕೊಡಬೇಕು, ಯಾರಿಗೆ ಕೊಡಬಾರ್ದು ಅನ್ನೋಂಥ ಎಲ್ಲ ವಿಷಯಗಳ ಬಗ್ಗೆ ಯಾವುದು ಮ್ಯಾನೇಜ್ಮೆಂಟ್ ನಿರ್ಧಾರ ತಗೊಳ್ತದೆ. ಹಾಗಾಗಿ ಮ್ಯಾನೇಜ್ಮೆಂಟ್ ಇದ್ದರೆ ಒಂದು ವ್ಯವಹಾರದ
ಎಲ್ಲ ಚಟುವಟಿಕೆಗಳು ಯಶಸ್ವಿಯಾಗಿ ಆಗೋದಕ್ಕೆ ಸಾಧ್ಯ ಆಗ್ತದೆ ಅನ್ನೋಂಥದ್ದನ್ನು ನಾವಲ್ಲಿ ಕಾಣಬೇಕು. ಥ್ಯಾಂಕ್ ಯು.